ಮಂಜುನಾಥ್ ದೊಡ್ಮನಿ, ರೇವಣಕಿ ಚಾಣಕ್ಯ ಎಕ್ಸ್‌ಪ್ರೆಸ್, ಕುಕನೂರ. ಎಸ್‌ಟಿಎಂಸಿ ಅಧ್ಯಕ್ಷರಾಗಿ ಶ್ರೀ ಶರಣಪ್ಪ ಎಸ್ ಕರಿಗಾರ, ಉಪಾಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮವ್ವ ಕೋತಿ, ಸದಸ್ಯರಾಗಿ ಶ್ರೀಮತಿ ಬಸಮ್ಮ ಎಚ್ ಭಜಂತ್ರಿ, ಶ್ರೀಮತಿ ಹನುಮವ್ವ ಆರ್ ಹರಿಜನ, ಶ್ರೀ ಈರಪ್ಪ ಹರಿಜನ, ಶ್ರೀ ಈರಪ್ಪ ವಡ್ಡರ, ಶ್ರೀ ಬಸವರಾಜ್ ಚೀಲವಾಡಗಿ, ಶ್ರೀ ಕಜಾಸಾಬ್ ಕಬ್ಬಿಣದ, ಶ್ರೀ ಬಾಲಾಜಿ ರೇವಣಕಿ, ಬಸವರಾಜ್ ಮನಕೊಡದ, ಶ್ರೀ ಬಸವರಾಜ್ ಉಣಿಸಿಹಾಳ್, ಶ್ರೀ ಶರಣಪ್ಪ ಬಿನ್ನಾಳ್, ಶ್ರೀಮತಿ ವಿಜಯಲಕ್ಷ್ಮಿ ಹಾಡಪದ್, ಶ್ರೀಮತಿ ಸಂಗೀತಾ ಯತ್ನಟ್ಟಿ, ಶ್ರೀಮತಿ ಹರ್ಷಿತಾ ಮಲ್ಲಾಪುರ ಮಠ, ಶ್ರೀಮತಿ ಬಸಮ್ಮ ಅಂಗಡಿ, ಶ್ರೀಮತಿ ಶಿವಲೀಲಾ ಲಗಳೂರು, ಶ್ರೀಮತಿ ಶೈಲಮ್ಮ ಮುಕ್ತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ಪದನಿಮಿತ್ತ ಸದಸ್ಯರಾಗಿ ದಯಾನಂದ್ ಹಿರೇಮಠ್, ಮುಖ್ಯ ಗುರುಗಳು ವಣಕೇರಿ, ಶ್ರೀಮತಿ ಸಾವಿತ್ರಿ ಮೇಟಿ ಅಂಗನವಾಡಿ ಕಾರ್ಯಕರ್ತೆ, ಶ್ರೀಮತಿ ದೇವಮ್ಮ ಬೆಲ್ಲದ್ ಆರೋಗ್ಯ ಕಾರ್ಯಕರ್ತೆ ಇವರುಗಳು ಆಯ್ಕೆಯಾಗಿರುತ್ತಾರೆ. ಇನ್ನು ಗುರುಸಿದ್ದಯ್ಯ ಹಿರೇಮಠ್ ಗ್ರಾಮ ಪಂಚಾಯಿತಿ ಸದಸ್ಯರು, ಪರಶುರಾಮ್ ಟಿ ಹಿರಿಯ ಶಿಕ್ಷಕರು, ಕುಮಾರಿ ಕಾವ್ಯ ಹೂಗಾರ್ ವಿದ್ಯಾರ್ಥಿ ಪ್ರತಿನಿಧಿ ಇವರುಗಳು ನಾಮನಿರ್ದೇಶಕ ಸದಸ್ಯರಾಗಿ ಆಯ್ಕೆಯಾಗಿರುತ್ತಾರೆ. ಇದೇ ವೇಳೆ ಮಾಧ್ಯಮಕ್ಕೆ ಮಾತನಾಡಿದ ಎಸ್ಎಂಡಿಸಿ ಅಧ್ಯಕ್ಷ ಶರಣಪ್ಪ ಕರಿಗಾರ್ ಅವರು, ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ತನು ಮನಧನದಿಂದ ಶ್ರಮಿಸುತ್ತೇವೆ ಎಂದು ಹೇಳಿದರು. ನಮ್ಮ ಶಾಲೆ ಎ ಗ್ರೇಡ್ ಅಲ್ಲಿದೆ, ಅದನ್ನ A+ ನಲ್ಲಿ ತರುವುದು ನಮ್ಮ ಗುರಿ ಎಂದರು. ಮುಂದುವರೆದು ಮಾತನಾಡಿದ ಮುಖ್ಯ ಗುರುಗಳು, ಸಮಸ್ತ ಎಸ್ಟಿಎಂಸಿ ಬಳಗಕ್ಕೆ ನೀವು ಶ್ರಮ ವಹಿಸಿದ್ರೆ ನಮ್ಮ ಶಾಲೆ ಉನ್ನತ ಮಟ್ಟದಲ್ಲಿರುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಣಕೇರಿ ಗ್ರಾಮದ ಸಮಸ್ತ ಗುರು ಹಿರಿಯರು, ಯುವಕರು ಹಾಗೂ ಶಾಲೆಯ ಗುರುಗಳಾದ ಪರಶುರಾಮ್ ಟಿ ಹಾಗೂ ಸಮಸ್ತ ಶಿಕ್ಷಕ ವರ್ಗವು ಉಪಸ್ಥಿತರಿದ್ದರು. ವರದಿಗಾರರು ಮಂಜುನಾಥ್ ದೊಡ್ಮನಿ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಕನೂರು. ನೂತನ ಪದನಿಮಿತ್ತ ಸದಸ್ಯನಾಗಿದ್ದಾರೆ. ನಾಮನಿರ್ದೇಶನ ಸದಸ್ಯರಲ್ಲಿ ನಮ್ಮ ಶಾಲೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಏನಪ್ಪ ಅಂದರೆ ಶಾಲೆಯ ಅಭಿವೃದ್ಧಿ ಮಾಡಬೇಕಂತೇಳಿ ಎಲ್ಲರೂ ನಮ್ಮನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ನಮ್ಮೆಲ್ಲರ ಸಹಕಾರದಿಂದ ನಾವು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ನಾವು ಹೇಳ್ತೀವಿ. ನಮಸ್ತೆ ಸರ್. ಹಿರಿಯಪ್ಪ ಪ್ರಾಥಮಿಕ ಶಾಲೆ ವಣಗಿರಿ ತಾಲೂಕು ಯಲಬುರ್ಗಾ. ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾನು ದಯಾನಂದ ಹಿರೇಮಠ್ ಅವರು ತಿಳಿಸುವುದೇನೆಂದರೆ, ಈ ಹಿಂದಿನ ಎಸ್ಟಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರ ಒಂದು ಕಾರ್ಯಕ್ರಮದಲ್ಲಿ ನಾವು 3 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಮುಂದೆ ಈ ಒಂದು 2025-26ನೇ ಸಾಲಿನಿಂದ 28-29ವರೆಗಿನ ಅವಧಿಯಲ್ಲಿ ಈ ಹೊಸದಾಗಿ ಆಯ್ಕೆ ಇರತಕ್ಕಂಥ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮತ್ತು ಸರ್ವ ಸದಸ್ಯರನ್ನು ಒಳಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೀನಿ. ನಮಸ್ಕಾರಗಳು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆಯನ್ನು ಮಾಡಿಕೊಂಡ್ರೆ ಈ ಒಂದು ಪ್ರಥಮ ನಮ್ಮ ಶಾಲೆಯ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಒಂದು ಪ್ರಥಮ ಸಭೆಯನ್ನು ಇವತ್ತನೇ ನಾನು ಮಾಡಿದ್ದೀನಿ. ಮುಂದೆ ಸ್ವಲ್ಪ ಅವಧಿ ಜಾತ್ರೆಯಿಂದ ಸಲುವಾಗಿ ಸ್ವಲ್ಪ ಮಹಾರಾಜ ದೈವನಾಗಿರ್ತಕ್ಕಂಥ ಶ್ರೀ ಕಲ್ಯಾಣ ಬಸವೇಶ್ವರರನ್ನ ನನ್ನ ಮನೆಯಲ್ಲಿ ನೆನೆಯುತ್ತಾ 2025 ಮತ್ತು 26ನೇ ಸಾಲಿನಿಂದ 2027 ಮತ್ತು 28ನೇ ಸಾಲಿನವರೆಗೆ 3 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಪದಗ್ರಹಣ ಕಾರ್ಯಕ್ರಮ. ಹೀಗಾಗಿ ನಮ್ಮ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಪದಗ್ರಹಣ ಕಾರ್ಯಕ್ರಮ ನಿಮಿತ್ತ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಮೊದಲಿಗೆ ಮತ್ತು ಎಲ್ಲರೂ ಕೂಡ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಾ ಶ್ರೀ ಶರಣಪ್ಪ ಚನ್ನಬಸಪ್ಪ ಕರಿಗಾರ್ ಅಧ್ಯಕ್ಷರು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ಶ್ರೀಮತಿ ಬಸವರಾಜ್ ಅಡಿಯಪ್ಪ ಚಿಲವಡಿ ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಾಗಿ ಇನ್ನೂ ನಮ್ಮ ನೂತನ ಪದನಿಮಿತ್ತ ಸದಸ್ಯನಾಗಿದ್ದಾರೆ. ನಾಮನಿರ್ದೇಶನ ಸದಸ್ಯರಲ್ಲಿ ನಮ್ಮ ಶಾಲೆಯ